ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್. ನೀವೆಲ್ಲ ಕ್ಷೇಮ ಆಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಇವತ್ತು ಒಂದು ಐಹೊಳೆಯ ಹೊಸ ವಿಡಿಯೋದೊಂದಿಗೆ ಪುನಃ ಭೇಟಿ ಆಗ್ತಿದ್ದೀನಿ. ಸೊ ಇವತ್ತು ನಾವು ಹೋಗ್ತಿರುವ ದೇವಾಲಯ ಈ ರೀತಿ ಬೆಟ್ಟದ ಮೇಲಿದೆ, ಕೋಟೆಗಳನ್ನು ಮಾಡಿದ್ದಾರೆ. ಬನ್ನಿ ಹೋಗೋಣ. ಸುತ್ತ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ. ಇದೆಲ್ಲ ಬಿದ್ದೋಗಿರೋ ಅಂಥ ಪಾರ್ಟ್ಗಳು. ಎಲ್ಲ ದೇವಾಲಯಗಳನ್ನು ಚಾಲುಕ್ಯರ ಆಳ್ವಿಕೆಯ ಸಮಯದಲ್ಲಿ ಮಾಡಿದಂಥ ಒಂದು ದೇವಾಲಯಗಳು. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿನ ಲೋಕಲ್ ಜನಗಳು ಬಟ್ಟೆಗಳನ್ನು ತೊಳೆದು ಇಲ್ಲಿ ಒಣಗಾಕೋದು ಎಲ್ಲ ಮಾಡ್ತಿದ್ದಾರೆ. ಮೇಲೆ ನೀವು ಒಂದು ಕೋಟೆ ರೀತಿಯ ಒಂದು ದೃಶ್ಯಾವಳಿಗಳನ್ನು ನೋಡ್ತಿದ್ದೀರ. ಸೊ ಇಲ್ಲಿ ಎಲ್ಲ ಬಿದ್ದೋಗಿರ್ತಕ್ಕಂಥ ಒಂದು ಪಾರ್ಟ್ಗಳು. ಈ ಎಲ್ಲ ಟೆಂಪಲ್ಗಳನ್ನು 5ರಿಂದ 10 ಶತಮಾನದ ಮಧ್ಯದಲ್ಲಿ ನಿರ್ಮಿಸಿದಂತಹ ದೇವಾಲಯಗಳು. ಸೊ ಸುತ್ತ ನೀವು ನೋಡ್ತಿದ್ದೀರಾ ಯಾವ ರೀತಿ ಒಂದು ದೃಶ್ಯ ಇದೆ ಅಂತ ಹೇಳಿ. ಇಡೀ ಐಹೊಳೆಯಲ್ಲಿ 150ರಿಂದ 200 ದೇವಾಲಯಗಳನ್ನು ನಿರ್ಮಿಸಿರ್ತಾರೆ 5ನೇ ಶತಮಾನದಲ್ಲಿ. ಸೊ ಇದು ಕೂಡ ಅದರಲ್ಲೇ ಒಂದು. ಇದು ನನ್ನ ಪ್ರಕಾರ ಜೈನ ಬಸದಿ ಅನಿಸುತ್ತೆ, ಬಟ್ ವಿಗ್ರಹ ಧ್ವಂಸ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಸುತ್ತ ಹೇಗೆ ಕೋಟೆ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಸೊ ಆ ಕಲ್ಲುಗಳು ಯಾವ ರೀತಿ ಮುರಿದು ಬಿದ್ದಿದೆ ಅಂತ ಇಲ್ಲಿ ನೀವು ನೋಡ್ತಿದ್ದೀರಾ. ಇಲ್ಲಿ ಒಂದು ಗುಡಿ ಕೂಡ ಇದೆ. ಸೊ ನೋಡಿ ಯಾವ ರೀತಿ ಅವರು ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಸ್ಟ್ರೇಟ್ ಲೈನ್ ನೋಡಿ, ಇದು ಯಾವ ರೀತಿ ಇದೆ, ಫುಲ್ ಸ್ಟ್ರೇಟ್ ಇದೆ ನೋಡಿ. ಯಾವ ರೀತಿ ಕಲ್ಲುಗಳನ್ನು ಕೊಟ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇದೆಲ್ಲ ಆಗಿನ ಕಾಲದ್ದು. 1,500 ವರ್ಷಗಳ ಹಿಂದೆ ಈ ರೀತಿ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಶಾಸನ ಬರೆದಿದ್ದಾರೆ, ಹಳ್ಸೋಗಿದೆ. ಬಾವಲಿಗಳು ಇಲ್ಲೂ ಕೂಡ ಇದೆ. ಸೊ ನೋಡಿ, ಇಲ್ಲೆಲ್ಲ ನೀವು ಕೆತ್ತನೆಗಳನ್ನು ನೋಡ್ತಿದ್ದೀರಾ. ಜೈನ ಬಸದಿ ಅಂತ ಅನಿಸುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ಮೇಲೆ ನೋಡಿ ಯಾವ ರೀತಿ ಡಿಸೈನ್ಸನ್ನು ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನ್ಸು. ಇಲ್ಲಿ ಸೀಲಿಂಗಲ್ಲಿ ಕಮಲದ ಒಂದು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಡಿಸೈನ್ಸ್ ಇದೆ. ಸೊ ಒಳಗಡೆ ಈ ರೀತಿಯ ಒಂದು ದೃಶ್ಯ ನೋಡ್ಬೋದು. ಸುತ್ತ ನೋಡಿ ಎಲ್ಲ ಕಡೆ ಬಾವುಲಿಗಳು ಹಾರಾಡ್ತಿದ್ದಾವೆ. ಬಾವುಲಿಗಳ ಒಂದು ಅಟ್ಟಹಾಸನ ಇಲ್ಲಿ ನೀವು ನೋಡ್ಬೋದು. ಒಳಗಡೆ ತುಂಬ ಹಾಳಾಗಿದೆ ನೋಡಿ. ಈ ಥರ ಏನಾದರೂ ಫಾರಿನ್ ಕಂಟ್ರೀಸಲ್ಲಿ ಇದ್ದಿದ್ರೆ ಹೆವಿ ಮೇಂಟೆನೆನ್ಸ್ ಮಾಡ್ತಿದ್ರು. ನಮ್ಮ ಭಾರತದಲ್ಲಿ ಇದೇ ರೀತಿ ಮೇಂಟೆನೆನ್ಸ್ ಮಾಡೋದು. ಫಾರಿನ್ ಕಂಟ್ರೀಸಲ್ಲಾದರೆ ಎಲ್ಲ ಪ್ರಿಸರ್ವ್ ಮಾಡ್ತಾರೆ, ಬಟ್ ಇಂಡಿಯನ್ಸು ಗೊತ್ತಲ್ಲ ನಿಮಗೆ. ನೋಡಿ ಇದೆಲ್ಲ ಕೋಟೆ ಅನಿಸುತ್ತೆ. ಕೋಟೆ ರೀತಿಯೇ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕೋಟೆ ಮೇಲೂ ಕೂಡ ಒಂದು ಭವ್ಯವಾದ ದೇವಾಲಯ ಇದೆ. ಕೇರ್ಫುಲ್ಲಾಗಿರಬೇಕು. ಗಾಳಿ ಬಂದರೆ ಅಷ್ಟೇ ಸೀದಾ ಕೆಳಗಡೆ. ನೋಡ್ತಿದ್ದೀರಲ್ಲ ನೋಡಿ ಯಾವ ರೀತಿ ಒಂದು ದೃಶ್ಯಾವಳಿಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಹುಶಃ ಇಲ್ಲೆಲ್ಲ ಕೂಡ ದೇವಾಲಯ ಇತ್ತು ಅನಿಸುತ್ತೆ, ಆದರೆ ಇವಾಗ ಉಳ್ಕೊಂಡಿರೋದೇ ಇಷ್ಟು. ಬನ್ನಿ ಹೋಗಿ ನೋಡೋಣ. ಪಿಲ್ಲರ್ಗಳು ನೋಡಿ, ದೇವಾಲಯ ಇತ್ತು ಅನ್ನೋದಕ್ಕೆ ಸುತ್ತ ನಿಂತಿರೋ ಪಿಲ್ಲರ್ಗಳೇ
ಹೇಳುತ್ತೆ ಇಲ್ಲಿ ದೇವಾಲಯಗಳು ಇತ್ತು ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ ಹೇಳಿ. ನೋಡಿ ಇಲ್ಲಿ ಒಂದು ಕೆತ್ತನೆ ಇದೆ, ಇಲ್ಲೂ ಕೂಡ ಇದೆ. ಸೊ ಎಲ್ಲ ಕೆತ್ತನೆಗಳು 1,500 ವರ್ಷಗಳು ಆಗಿದ್ದರಿಂದ ಉಳಿದಿಲ್ಲ. ನೋಡಿ 2 ಕಲ್ಲುಗಳನ್ನು ಜೋಡಿಸಿ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ಸೊ ಕೆಳಗಡೆನ ನಾನು ಹೇಳಿದೆ ಜೈನ ಬಸದಿ, ಇಲ್ಲೂ ಕೂಡ ಅಷ್ಟೇ ಬಾಹುಲಿಗಳ ಅಟ್ಟಹಾಸ. ಸೊ ನೋಡಿ ಬುದ್ಧನ ರೀತಿಯಲ್ಲಿ ಒಂದು ಕೆತ್ತನೆಯನ್ನು ಇಲ್ಲಿ ನೀವು ನೋಡ್ಬೋದು. ಯಾವ ರೀತಿ ಇದೆ ನೋಡಿ. ನೋಡಿದ್ರಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ತುಂಬ ಸ್ಮೆಲ್ ಕೂಡ ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮಳೆ ಎಲ್ಲ ಬರ್ತಿರೋದ್ರಿಂದ ಮಳೆ ಎಲ್ಲ ಬಂದು ಬರ್ತಿರ್ಬೋದು ಇದು. ಸೊ ಸುತ್ತ ನೋಡೋಣ ಬನ್ನಿ ಯಾವ ರೀತಿ ಇದೆ. ಸೊ ಇಲ್ಲಿ ಬೇರೆ ಬೇರೆ ಕೆತ್ತನೆಗಳನ್ನು ನೋಡ್ತಿದ್ದೀರಾ. ಸೊ ಇಲ್ಲೆಲ್ಲ ಕೋಟೆ ರೀತಿ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ನೋಡಿ ಕೆತ್ತನೆಗಳನ್ನು ನೋಡ್ತಿದ್ದೀರಾ. ಎಲ್ಲ ದುಸ್ಥಿತಿಯಲ್ಲಿದೆ, ಮೇಂಟೆನೆನ್ಸೇ ಇಲ್ಲ ಇಲ್ಲಿ. ನೋಡಿ ಅಲ್ಲೆಲ್ಲ. ಬನ್ನಿ ನೋಡೋಣ ಅಲ್ಲಿ ಏನಿದೆ ಅಂತ. ನೋಡಿ ಇಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈ ಥರ ಒಂದು ಚೇಂಬರ್ ರೀತಿ ಇದೆ ನೋಡಿ, ಅದೆಲ್ಲ ಕೋಟೆ ರೀತಿ ನಿರ್ಮಿಸಿದ್ದಾರೆ. ಸೊ ಅಲ್ಲಿ ಒಂದು ಮನೆ ನೋಡ್ತಿದ್ದೀರಾ, ಕೋಟೆ ರೀತಿಯೇ ನಿರ್ಮಿಸಿದ್ದಾರೆ. ಮನೆನೋ ಅದು ಬಹುಶಃ ಇವಾಗ ನಿರ್ಮಿಸಿರೋದು ಕೋಟೆ ರೀತಿ ಮನೆ, ಇಲ್ಲ ಹೋಮ್ ಸ್ಟೇ, ಎರಡರಲ್ಲೊಂದು. ಐಹೊಳೆಯ ಇತಿಹಾಸ ಯಾವ ರೀತಿ ಇದೆ ನೋಡಿ. ಸುತ್ತ ವ್ಯೂಸ್ ನೋಡ್ತಿದ್ದೀರಾ ಹೇಗಿದೆ ಅಂತ ಹೇಳಿ. ಸೊ ಬನ್ನಿ ಸುತ್ತ ಹೇಗಿದೆ ನೋಡೋಣ. ನೋಡ್ಬೋದು ಎಲ್ಲ ಕಡೆ ಟೆಂಪಲ್ಸು, ಬೆಟ್ಟ ಗುಡ್ಡ, ಎಲ್ಲೂ ನೋಡಿದ್ರು ಕಲ್ಲಿನ ಗುಡ್ಡಗಳಿದೆ ನೋಡಿ. ಕಲ್ಲುಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ ನೋಡಿ, ಫುಲ್ ಬ್ಯಾಲೆನ್ಸ್ ಮಾಡಿ. ಇಲ್ಲೂ ಕೂಡ ಅಷ್ಟೇ ಕಲ್ಲುಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ, ಟೆಂಪಲ್ ಯಾವ ರೀತಿ ಮಾಡಿದ್ದಾರೆ. ಅದ್ಭುತವಾದ ಜಾಗ ಇದು. ಸೊ ಇಲ್ಲಿ ಅದ್ಭುತವಾದ ದೇವಾಲಯಗಳನ್ನು ನೋಡ್ಬೋದು. ಇಲ್ಲಿ ಒಂದು ಡಿಸೈನ್ಸ್ ಇರ್ಬೋದು, ಕೋಟೆ ಗೋಡೆಗಳಿರ್ಬೋದು, ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ಏನಿದೆ, ಇದು ಮೇಲ್ಗಡೆ ಹತ್ತೋದಕ್ಕಾಗಲ್ಲ, ಇಷ್ಟೇ ಇದು. ಸೊ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಕಲ್ಲುಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ. ದೇವಾಲಯದ ಹಿಂಭಾಗ. ಇಲ್ಲೆಲ್ಲ ಮುಂಚೆ ಸುತ್ತ ದೇವಾಲಯ ಇತ್ತು, ಆದರೆ ಇವಾಗ ಎಲ್ಲ ಬಿದ್ದೋಗಿದೆ. ಒಂದು ಬೆಟ್ಟದ ಮೇಲೆ ನಿರ್ಮಿಸಿರುವಂಥ ಒಂದು ಜೈನ ದೇವಾಲಯಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ಇದೇ ರೀತಿ ಒಂದು ಐಹೊಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಧನ್ಯವಾದಗಳು.